ನಾವು RSSನ ನಿರ್ಬಂಧ ಮಾಡ್ತಾ ಇಲ್ಲ, ಸಾರ್ವಜನಿಕ ಪ್ರದೇಶಗಳು, ಸರ್ಕಾರಿ ಜಾಗಗಳಲ್ಲಿ, ಶಾಲೆಗಳಲ್ಲಿ ನಡೆಯುವಂಥ ಚಟುವಟಿಕೆನ ನಿರ್ಬಂಧ ಮಾಡ್ತಾ ಇದ್ವಿ. ಹಿಂದೆ 2013ರಲ್ಲಿ ಅವ್ರದೇ ಸರ್ಕಾರದಿಂದ ಸುತ್ತೋಲೆ ಬಂದಿತ್ತು ಅಂತ ಹೇಳ್ತಾರಲ್ಲ. ನಿರ್ಬಂಧ ಏನಂತ ಭೂಮಿ ಮ್ಯಾಗ ಯಾರ್ದು ಅಧಿಕಾರ ಇಲ್ರಿ. ಇಡೀ ಭಾರತ, ಇಡೀ ಜಗತ್ತು ಭೂವರಹ, ಮಾಲೀಕ ಭೂವರಹ ಅದಾನ. ಇವಾಗ ಸಿದ್ದರಾಮಯ್ಯ ಇಲ್ಲ, ಪ್ರಿಯಾಂಕಾ ಖರ್ಗೆ ಇಲ್ಲ. ಈಗ ನಾವು ನಡೆದು ಸಹಿತ ನಾಳ್ತಾ RSS ಅನ್ನೋರು ರಸ್ತೆ ಮೇಲೆ ಹೋಗ್ಬೇಡತ್ತಾರೆ. ರಸ್ತೆ ಮೇಲೆ ಅವರು ಎಲ್ಲಿನೂ ಅಡ್ಡಾಡಬೇಡತ್ತಾರೆ. ಅದು ಇದು ನಮ್ಮ ಹಕ್ಕೈತಿ, ವಾಕ್ ಸ್ವಾತಂತ್ರ್ಯ ಐತಿ. ನಾವೇನು ಮುಸ್ಲಿಮರಂಗೆ ಅಕ್ರಮವಾಗಿ ಸರ್ಕಾರಿ ಜಾಗಗಳಲ್ಲಿ ಮಸೂತಿ ಕಟ್ಟಿಕೊಂಡಿಲ್ಲ. ನಮ್ಮದೇ ಆದಂಥ ಮದರಸಾಗಳನ್ನು ಕಟ್ಟಿಲ್ಲ. ನಾವು ಏನೇ RSS ಕಟ್ಟಿದ್ರೂ ಸ್ವಂತ RSS ಹೆಸರಿನಿಂದಿರುವಂಥ ಸ್ಥಳಗಳಲ್ಲೇ ಅದರ ಕಚೇರಿಗಳೇ ಅದಾವೆ. ನಿಮ್ಮ ಹಾಗೆ ನಿಮ್ಮ ಪ್ರಿಯ ಬಂಧುಗಳೇನು ಮಾಡ್ಯಾರಲ್ಲ, ಅಕ್ರಮ ಮಸೀದಿಗಳು, ಅಕ್ರಮ ಕಟ್ಟಡಗಳು, ಅಕ್ರಮ ಈದ್ಗಾಗಳೇನು ಕಟ್ಟಾರ, ತಾಕತ್ತು ಧರ್ಮ ಯಾರು ನಮ್ಮ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಇದ್ರೆ ಮೊದಲು ಕೆಡವಲಿ. ಸರ್, ಒಂದು ಪಕ್ಷದಲ್ಲಿ RSSನ ಚಟುವಟಿಕೆಗಳಿಗೆ ಸರ್ಕಾರದ ನಿರ್ಬಂಧ ಆದರೆ ನಿಮ್ಮ ಹೋರಾಟ ಹೇಗಿರುತ್ತೆ, ನಿಮ್ಮ ಮುಂದಿನ ನಡೆ ಏನು ಅಂತ ಹೇಳಿ? ಅದು ನೋಡೋಣ. ನೋಡ್ರಿ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟೇ ಅದರ ಮೇಲೆ ಗದಾಪ್ರಹಾರ ಆದರೂ ಎಂದೂ ನ ದೈನಂ ನ ಪಲಾಯನಂ ಅಂತ ಹೇಳ್ತಾರೆ. ಅದಕ್ಕೆ ಎಂದೂ ಬಗ್ಗೆ ಹೋಗಿಲ್ಲ. ಇದು 100 ವರ್ಷಗಳಲ್ಲಿ ಹಲವಾರು ಬಾರಿ ನಿಷೇಧ ಮಾಡ್ಯಾರ. ಹಲವಾರು ಬಾರಿ ಇವತ್ತಾದ್ರೂ ಕೇರಳದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಕಗ್ಗೋಲೆ ಆಗ್ತಾಯಿದೆ. ಆದರೆ ಅದಕ್ಕೆ ಬೆದರಿ ಸಂಘ ಏನೂ ಹಿಂಸರ್ದಿಲ್ಲ. ಇನ್ನು ಮುಂದೆ ಸರಿ ಪ್ರಶ್ನೆ ಇಲ್ಲ. 2028 ಕರ್ನಾಟಕದಲ್ಲಿ ಒಂದು ಹಿಂದೂ ಸರ್ಕಾರ ಬರ್ತದೆ. ಈ ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಮಾಡಿದ ಭ್ರಷ್ಟಾಚಾರಗಳು, ಯಡಿಯೂರಪ್ಪನ ಸರ್ಕಾರ ಇರೋದಿಲ್ಲ, ಅವಾಗ ಹಿಂದೂ ಪರವಾಗಿರೋರು ಇರ್ತಾರೆ. ನಿಮ್ಮ ಭ್ರಷ್ಟಾಚಾರ ಪ್ರಕರಣ ತೆಗೆದು ನಿಮ್ಮ ಜೈಲಿಗೆ ಕಳಿಸೋ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.